ಅಮ್ಮನ ಜೊತೆ ಇದ್ರೆ ತೊಂದರೆ ಬರ್ತಾ ಇರ್ಲಿಲ್ಲ. ಅಮ್ಮನ ಮಾತು ಕೇಳದೆ ಹೇಳದೆ ಬಂದ್ಬಿಟ್ಟೆ. ಇದು ಅವನ ಕತೆ ಅಲ್ಲ, ನಮ್ಮ ಕತೆ. ನೀವು ತಂದೆ ತಾಯಿ ಮಾತು ಕೇಳದೆ ನಿಮ್ಮ ಮನಸ್ಸೋ ಇಚ್ಛೆ ವರ್ತನೆ ಮಾಡಿದ್ರೆ ಹೀಗೆ ವಧೆ ತಿಂತೀರಿ ಜೀವನದಲ್ಲಿ. ದೊಡ್ಡವರಿಗೆ ವಶರಾಗಿರ್ರಿ, ಭಗವಂತನ ದಯ ಆಗತ್ತೆ. ಕೃಷ್ಣ ಪರಮಾತ್ಮ ಅಮ್ಮನ ಕೈಲಿ ಸಿಕ್ಕಾಕೊಂಡಂತ. ಕೃಷ್ಣ ಮಾಡಬಾರ್ದು ಚೇಷ್ಟೆ ಮಾಡ್ದ, ಓಡ್ದ. ಅಮ್ಮ ಅಟ್ಟಿಸ್ಕೊಂಡು ಹೋಗಿ ಹಿಡಿದ್ಲು. ವಾದಿರಾಜರು ಕೇಳ್ತಾ, ಯಾರ ಕೈಲೂ ಸಿಗದೆ ಇರೋ ಕೃಷ್ಣ ನೀನು ಅಮ್ಮನ ಕೈಲಿ ಹ್ಯಾಕ್ ಸಿಕ್ಕೆ? ಕೃಷ್ಣ ಅನ್ನಂತೆ, ನಾನು ಅಮ್ಮಂಗೂ ಸಿಕ್ತಿರ್ಲಿಲ್ಲ. ಜಗತ್ತಿನ ಜನ ಎಷ್ಟು ದೊಡ್ಡವರಾದರೂ ತಂದೆ ತಾಯಿ ವಶದಲ್ಲಿ ಇರಬೇಕು ಅಂತ ತೋರಿಸ್ಲಿಕ್ಕೆ ಅಮ್ಮನಿಗೆ ನಾನು ವಶನಾದೆ ಅಂತ. 14 ಲೋಕದಲ್ಲಿ ಎಲೆಕ್ಷನ್ನೇ ಇಲ್ಲದ ರಾಜ ನಾನು ಅಂತ ನಾನೇ ಅಮ್ಮನಿಗೆ ವಶವಾಗಿದ್ದೇನೆ ಅಂದ್ಮೇಲೆ ನೀವೇನು ದೊಡ್ಡ ಇದು. ಅಮ್ಮ ಹೇಳ್ದ ಕೇಳ್ಕೊಂಡಿದ್ರೆ, ತಂದೆ ತಾಯಿಗಳ ಮಾತು, ಗುರು ಹಿರಿಯರ ಮಾತು, ದೊಡ್ಡವರ ಮಾತಿನಲ್ಲಿ ವಿಶ್ವಾಸ ಭಕ್ತಿ ಇಟ್ಟಾಗ ಮಾತ್ರ ನನ್ನ ಅನುಗ್ರಹ ಆಗತ್ತೆ ಅಂತ ತೋರಿಸ್ಲಿಕ್ಕೆ ಇಷ್ಟೆಲ್ಲ ಮಾಡಿ